ಬಾಳು, ಸ್ವಲ್ಪ ನಿಲ್ಲಪ್ಪ. ಏನಕ್ಕ? ನಿನ್ ಜೊತೆ ಸ್ವಲ್ಪ ಮಾತಾಡೋದಿತ್ತು. ಅದೇನಿದೆಯೋ ಅದನ್ನ ಬೇಗ ಹೇಳು, ನನಗ್ ತುಂಬಾ ಕೆಲ್ಸ ಇದೆ. ಬಾಳು, ನೀನ್ ಹೇಗ್ ಶೇಖ್ಜಿ ಅವ್ರ ಕೆಲ್ಸ ಮಾಡಿದ್ಯೋ ಹಾಗೆ ನನ್ ಕೆಲ್ಸನೂ ಮಾಡು. ನಾನೆಲ್ಲಿ ಸೇಠ್ಜಿ ಅವರ ಕೆಲಸ ಮಾಡ್ದೆ? ನೀನ್ ಎಷ್ಟೇ ಇಲ್ಲ ಅಂದ್ರು ನನಗ್ ಗೊತ್ತಿದೆ. ಅಕ್ಕ, ನಾನ್ ನಿಜವಾಗ್ಲೂ ಏನೂ ಮಾಡಿಲ್ಲ. ಸರಿ, ಅದೋಗ್ಲಿ ಬಿಡು. ನಿನ್ ಕೆಲ್ಸ ಏನಿದೆ ಅದನ್ನೇ ಹೇಳು. ಬಾಳು, ನಮ್ದು ಒಂದು ಹೊಲ ಇದೆ. ಅದನ್ನ ಒಬ್ಬ ಮನುಷ್ಯ ಕಬಳಿಸ್ಬಿಟ್ಟಿದ್ದಾನೆ. ಮತ್ತೆ ಹೇಳ್ತಾನೆ ಅದು ತನ್ ಜಮೀನು ಅಂತ. ಮತ್ತೆ ನೀವು ಅವನ್ಗೆ ಹೇಳಿಲ್ವಾ? ಹೇಳಿದೀವಿ, ಆದ್ರೆ ಅವ್ನ್ ನಮ್ ಮಾತ್ ಕೇಳಲ್ಲ. ಅವನ್ ತುಂಬಾ ಕೆಟ್ಟವನಾಗಿದ್ದಾನೆ. ನಮ್ಮನ್ನ ಹೆದರ್ಸ್ತಾನೆ. ಮತ್ತೆ ನಮ್ ಜಮೀನಲ್ಲಿ ಕಾಲಿಟ್ರೆ ನೀನ್ ಕಾಲ್ ಮುರಿತೀನಿ ಅಂತ ಹೇಳ್ತಿದ್ದಾನೆ. ಬಾಳು, ಏನಾದ್ರೂ ಮಾಡಿ ನಮ್ ಜಮೀನ ನಮ್ಗ್ ಸಿಗೋ ಹಾಗ್ ಮಾಡಪ್ಪ. ಅಕ್ಕ, ನನ್ಗಿದ್ರಲ್ಲಿ ಏನ್ ಮಾಡಕ್ಕಾಗುತ್ತೆ? ಮತ್ತೆ ನನ್ಗೇನ್ ಬರುತ್ತೆ? ನೀನ್ ಯಾವಾಗ್ಲೂ ಹೀಗೆ ಹೇಳ್ತೀಯ. ನಿಜವಾಗ್ಲೂ ನನ್ಗೇನು ಬರಲ್ಲ ನೋಡಿ. ಏನೋದು? ಏನ್ ನಡೀತಾ ಇದೆ ಇಲ್ಲಿ? ಎಲ್ಲಿ? ಮತ್ತೆ ಕೆಲ್ಸ ಎಲ್ಲ ಬಿಟ್ಟು ನೀನ್ ಯಾಕೆ ಇಲ್ಲಿ ನಿಂತಿದ್ಯಾ ಹೇಳು? ಕೆಲ್ಸ ನೋಡೋಗು. ಅಮ್ಮೋರೆ, ನಾನೇ ಅವನನ್ನ ಇಲ್ಲಿ ನಿಲ್ಸ್ಕೊಂಡಿದ್ದೆ. ಯಾಕೆ? ಮೊದ್ಲೇ ಅವನ್ ಕೆಲ್ಸ ಮಾಡಕ್ ಮೈಗಳ್ತನ ಮಾಡ್ತಿರ್ತಾನೆ. ನಿನ್ನೆ ಅವನು ಶೇಖ್ಜಿ ಕೆಲ್ಸ ಮಾಡಿದ್ನಲ್ವಾ, ಹಾಗೆ ನಮ್ ಕೆಲ್ಸನೂ ಮಾಡ್ಕೊಡು ಅಂತ ಕೇಳ್ತಿದ್ದೆ. ಇಲ್ಲಿ ನೋಡು, ನೀನು ಇದನ್ನೆಲ್ಲ ನಿನ್ ತಲೆಯಿಂದ ತೆಗೆದು ಹಾಕು. ಅದನ್ನೆಲ್ಲ ಅವನೇನೂ ಮಾಡಿಲ್ಲ. ಮತ್ತೆ ನನಗೇನು ಗೊತ್ತಾಗೋದಿಲ್ಲ ಅನ್ಕೊಂಡ್ಯಾ? ನಡೀಲಿಂದ ಹೊರಗ್ ನಡೀತಿರೋ. ಹೋಗ್ತೀನಿ ಬಿಡಿ. ಏಯ್, ನಿನಗೆ ಗೊತ್ತಾಗೋದಿಲ್ಲೇನೋ? ಹೋಗ್ ಕೆಲ್ಸ ನೋಡೋಗೋ. ಆಯ್ತು. ನಾನು ಸಣ್ಣವನಿದ್ದಾಗ ಅದೆಷ್ಟೋ ಮುಗ್ಧ ಜನರ ಕೆಲಸಗಳನ್ನೆಲ್ಲ ಮಾಡಿಕೊಟ್ಟಿದ್ದೇನೆ. ಗೋದಾ, ಗೋದಾ, ಏನಮ್ಮೋರೆ? ಕಟ್ಟಿಗೆಗಳನ್ನೆಲ್ಲ ತಗೊಂಬಂದ್ಯಾ? ಇಲ್ಲ. ಹಿಟ್ ಬೀಸ್ ಆಯ್ತಾ? ಇಲ್ಲ. ಮತ್ತೇನ್ ಕೆಲ್ಸ ಮಾಡ್ದೆ? ಇವತ್ ನಾನ್ ಕೊಡ್ಕೆಲ್ ಕೆಲ್ಸ ಮಾಡ್ತಿದ್ದೆ. ಮತ್ತ ಆ ಬಾಳು ಏನ್ ಕೆಲ್ಸ ಮಾಡ್ತಿದ್ದ? ಇಲ್ಲ, ಅವನು ಇಲ್ಲೇ ಕೆಲ್ಸ ಮಾಡ್ತಾ ಇದ್ದ. ಮತ್ತ ಅವನು ಇಲ್ಲಿದ್ದ. ಇಲ್ಲೋಡು, ನಿಮ್ ಕೆಲ್ಸ ಸರಿಯಾಗಿ ಮಾಡ್ದಲೇ ಇದ್ರೆ ನನ್ಗದ್ ಇಷ್ಟ ಆಗೋದಿಲ್ಲ. ಮತ್ತೆ ನೀನ್ ಆ ಬಾಳು ಕೆಲ್ಸ ಮಾಡ್ತಾ ಇದೀಯ ಅಲ್ವಾ? ನೋಡ್ತಿರು, ನಾನು ಅವನನ್ನ ಕಾಡಿಗೆ ಕಳಿಸ್ಬಿಡ್ತೀನಿ. ಈಗ ಅವನು ಈ ಮನೇಲಿ ಇರೋದ್ ಬೇಡ. ಬಾಳು, ಬಾಳು, ಏನಾಯ್ತು ಅಮ್ಮವ್ರೆ? ಒಂದ್ ಕೆಲ್ಸ ಮಾಡು. ನೀನು ಮೂಟೆ ಕಟ್ಕೋ, ಮತ್ತೆ ಹೋಗಿ ಕಾಡಲ್ಲೇ ಇರು ನೀನು. ಏನಾಯ್ತು? ನಾನು ಯಜಮಾನಿ ಇಲ್ಲಿ. ನಾನು ಹೇಗ್ ಹೇಳ್ತೀನೋ ಹಾಗ್ ನಡ್ಕೋಬೇಕು. ಸರಿ, ಕಾಡು ಅಂದ್ರೆ ಕಾಡು. ಈಗ್ಲೇ ಹೋಗ್ಲಾ ಅಥವಾ ನಾಳೆ ಹೋಗ್ಲಾ? ಇಲ್ಲೆಲ್ಲ ಕೆಲ್ಸ ಮುಗ್ಸು,
ಕೊಟ್ಟಿಗೆದು ಏನೇನ್ ಕೆಲಸ ಇದೆ ಸರಿಯಾಗಿ ನೋಡು. ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಹೊರಡು. ಸರಿ ಆಯ್ತು. ಸೇಠ್ಜಿ ಅವ್ರಿಗೆ ಗೊತ್ತಿದೆ ಅಲ್ವಾ? ಶೆಟ್ರಿಗೆ ಎಲ್ಲ ವಿಷಯ ನಾನು ಹೇಳ್ತೀನಿ, ನೀನೇನ್ ಕಾಳಜಿ ಮಾಡ್ಬೇಕಿಲ್ಲ. ಇವ್ರಿಗೇನಾಯ್ತು? ಅದೇ ನಾನು ನಿನಗ್ ಜಮೀನಿನ ಕೆಲಸ ಮಾಡು ಅಂತ ಹೇಳಿದ್ದೆ ಅಲ್ವಾ. ನೀನ್ ನನ್ ಕೆಲಸ ಮಾಡ್ಬೇಕು ಅಂತ ನಾನ್ ನಿನ್ ಕೆಲಸ ಮಾಡ್ತಿದ್ದೀನಿ ಅಂತ ಅವ್ರು ಅನ್ಕೊಂಡಿದ್ದಾರೆ. ನಾವೆಲ್ಲಿ ಕೆಲಸದಲ್ಲಿ ಕಡಿಮೆ ಬೀಳ್ತೀವಿ? ಇವ್ರಿಗೆ ಏನ್ ಮಾಡ್ಬೇಕಪ್ಪ? ದತ್ತು, ಚಂದು, ಸ್ವಲ್ಪ ಅಲ್ಲಿ ನೋಡ್ರಪ್ಪ. ಎಲ್ಲಿ ಮಾಮ? ಅದು ಅಲ್ಲಿ ಆ ಕಡೆ. ಮಾಮ, ಅಲ್ಲಿ ಯಾರೋ ಬರ್ತಿರೋ ಆಗಿದೆ. ಅವ್ರ ಕೈಯಲ್ಲಿ ಮಸಾಲುಗಳಿವೆ ಅನ್ಸುತ್ತೆ. ಮಾಮ, ಯಾರವರೆಲ್ಲ? ಅವ್ರ ಕೈನಲ್ಲಿ ಏನೋ ಹಿಡ್ಕೊಂಡ್ ಬರ್ತಾ ಇದಾರೆ. ಬರೀ ಅವ್ರ ಹತ್ರ ಮಾಶಾಲಗಳಷ್ಟೇ ಅಲ್ಲ, ಕೈಯಲ್ಲಿ ಗುರಾಣಿ ಕೋಲ್ಗಳು ಕೂಡ ಇವೆ. ಅವರು ಕುರಿಗಳನ್ನ ಕದ್ದೊಯ್ಯಕ್ ಬಂದಿದ್ದಾರೆ ಅನ್ಸತ್ತೆ. ಮಾಮ, ನಾನು ಕತ್ತಿ ಗುರಾಣಿಗಳನ್ನ ತೆಗಿತೀನಿ, ಮತ್ತೆ ನೋಡೋಣ ಯಾರು ಬರ್ತಾರೆ ಅಂತ. ಅದರ ಅವಶ್ಯಕತೆ ಏನು ಬರೋದಿಲ್ಲ ಚಂದು. ನಾನಿಲ್ಲಿದ್ದೀನಲ್ವಾ. ನಾನಿಲ್ಲಿದ್ದ ಮೇಲೆ ಅವ್ರು ಇಲ್ಲಿಗೆ ಹೇಗ್ ಬರ್ಲಿಕ್ಕಾಗುತ್ತೆ? ಅದೇನಷ್ಟು ಸುಲಭನಾ? ಆದ್ರೆ ಮಾಮ, ನಾವಿಷ್ಟೇ ಜನ ಇದ್ದೀವಿ. ಮತ್ತೆ ಕತ್ಲಲ್ಲಿ ಅವ್ರು ಇನ್ನೂ ಹೆಚ್ಚಿನ ಜನ ಮುಂದೆ ಬಂದ್ರೆ ನಾವ್ ಅವಾಗ ಏನ್ ಮಾಡೋದು? ಕೋಲ್ಗಳಾದ್ರೂ ಬೇಕಲ್ವಾ? ಅರೆ, ಹಾಗೆಲ್ಲ ಏನೂ ಆಗೋದಿಲ್ಲ. ನಾನಿಲ್ಲಿದ್ದೀನಲ್ವಾ. ಅಲ್ಲಿ ಯಾರಪ್ಪ ಇರೋದು? ಚಂದು, ದತ್ತು, ಇವತ್ ರಾತ್ರಿ ಎಚ್ಚರವಾಗಿರಿ. ಕುರಿಗಳ ಕಡೆ ಚೆನ್ನಾಗಿ ಗಮನ ಇರಲಿ. ನಮ್ಮ ಕುರಿಗಳ ಸಾಲಲ್ಲಿ ಒಂದು ಕುರಿ ಕೂಡ ಕಮ್ಮಿ ಆಗ್ಬಾರ್ದು. ಇಲ್ಲ ಮಾಮ, ನೀವೇನು ಯೋಚನೆ ಮಾಡಬೇಡಿ. ಅವ್ರು ಯಾರೇ ಬರ್ಲಿ, ಮಾಮ, ಈಗ ನಮ್ ಬಿಡಾರನ ಮುಂದೆ ಎಲ್ಲ ಹಾಕೋದು? ಅದೇನಂತಂದ್ರೆ ಮಳೆಗಾಲ ಬರ್ತಾ ಇದೆಯಲ್ವಾ. ಮಳೆಯಲ್ಲಿ ಹಾಗೆ ತೆರೆದ ಜಾಗದಲ್ಲಿ ಇರೋಕ್ಕಾಗಲ್ಲ ನೋಡಿ. ಇಲ್ಲ ಅಂದ್ರೆ ತುಂಬಾ ತೊಂದರೆ ಆಗೋಗುತ್ತೆ ಮಾಮ ನಮ್ಗೆ. ದತ್ತು, ನಾವು ಕಳೆದ 16 ವರ್ಷದಿಂದ ಒಬ್ಬ ಮನುಷ್ಯನ ಹತ್ರ ಹೋಗ್ತಾ ಇದ್ವಿ. ಇತ್ತೀಚೆಗೆ ನಾವ್ಯಾರು ಅಲ್ಲಿಗೆ ಹೋಗೋಕೆ ಆಗಿಲ್ಲ ಅಲ್ವಾ? ನೀವ್ ಯಾರ ಬಗ್ಗೆ ಕೇಳ್ತಿದ್ದೀರಾ? ಇದ ಗುರೂಜಿ, ಅದೇ ಅವ್ರಿಲ್ವಾ? ಹೌದೌದೌದು, ನನಗೆ ಈಗ ನೆನಪಾಯ್ತು ನೋಡಿ ಮಾಮ. ಮಾಮ, ಅದು ಕಳೆದ 16 ವರ್ಷಗಳಿಂದ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆದ್ರೆ ಅವನ ಪರಿಸ್ಥಿತಿ ಏನೂ ಬದಲಾಗಿಲ್ಲ. ಪ್ರತಿ ವರ್ಷ ನಾವು ಅಲ್ಲಿಗೆ ಹೋಗ್ತಾ ಇರ್ತೀವಿ. ನನಗನ್ಸುತ್ತೆ ಮುಂದಿನ ವರ್ಷನಾದ್ರೂ ಅವನ ಪರಿಸ್ಥಿತಿ ಬದಲಾಗುತ್ತೆ ಅಂತ. ನೀವು ಅವ್ರಿಗೆ ಏನಾದ್ರೂ ಆಶೀರ್ವಾದ ಕೊಟ್ಟಿರ್ಬೋದು ಅಂತ. ಆದ್ರೆ ಆಗೇನು ಕಾಣಲಿಲ್ಲ ನೋಡಿ ಮಾಮ. ಯಾಕಾಗೆ ಮಾಮ? ಗೊತ್ತಾಗುತ್ತಪ್ಪ, ನಿನ್ಗೆ ಗೊತ್ತಾಗುತ್ತೆ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಅಂದ್ರೆ ಅವ್ರ ಕಡೆಗೆ ಹೋಗೋದಾ? ಅದ್ ಹೇಗೆ ಅಂತಂದ್ರೆ, ಕಳೆದ 16 ವರ್ಷದಿಂದ ಅವನು ನನ್ನ ಸೇವೆಯನ್ನ ಮಾಡ್ತಾನೆ ಬಂದಿದ್ದಾನೆ. ಸ್ವತಃ ಬಡತನದಲ್ಲಿದ್ರು ಕೂಡ ಮನಸ್ಸಿನಿಂದ ನನ್ನ ಸೇವೆಯನ್ನ ಮಾಡ್ತಾನೆ. ಎಂತಹ ಫಲಾಪೇಕ್ಷೆಯನ್ನು ಇಟ್ಕೊಂಡಿಲ್ಲ. ಮಾಮ, ಜನ ನಿಮ್ ಹತ್ರ ಬಂದಾಗ ನಂಗೆ ಅದ್ ಕೊಡಿ, ಇದ್ ಕೊಡಿ, ಇದ್ ಬೇಕು, ಅದು ಬೇಕು ಅಂತ ಬೇಡ್ಕೋತಾರ ನಿಮ್ ಹತ್ರ. ಆದ್ರೆ ಇವ್ನು ಯಾವ ತರ ಮನುಷ್ಯ ಮಾಮ? ಕಳೆದ 16 ವರ್ಷದಿಂದ ನಿಮ್ ಹತ್ರ ಏನು ಕೇಳ್ಕೊಂಡಿಲ್ಲ. ಅಲ್ಲಿಗೆ ಹೋದ್ಮೇಲೆ ನೀನೇ ನೋಡ್ತೀಯ.
ಅವನು ಎಂತಹ ಭಕ್ತನೆಂದರೆ ನನಗೆ ನಿಜವಾಗಲೂ ಅವನ ಮೇಲೆ ತುಂಬಾ ಗೌರವ ಇದೆ. ಅದೇನಂತಂದ್ರೆ ಎಷ್ಟೇ ಹುಡುಕಿದ್ರೂ ಕೂಡ ಅಂತಹ ಭಕ್ತ ಸಿಗೋದಿಲ್ಲ. ನಾನು ಇಲ್ಲಿ ಕುರಿಗಳ ಜೀವವನ್ನ ಉಳಿಸ್ಲಿಕ್ಕೆ ಅಲ್ಲಿಂದಿಲ್ಲಿಗೆ ಓಡಾಡ್ತೇನೆ. ನಾನು ಸಣ್ಣವನಿದ್ದಾಗ್ಲಿಂದಲೂ ಮೂಕ ಜೀವಿಗಳ ಸೇವೆಯನ್ನ ಮಾಡ್ತಿದ್ದೇನೆ. ಅದು ಜನರಿಗೆ ಯಾಕೆ ಗೊತ್ತಾಗೋದಿಲ್ಲ? ನಾನು ಮೊದಲು ಇದನ್ನೇ ಹೇಳ್ತಿದ್ದೆ, ಮೂಕ ಜೀವಿಗಳನ್ನ ರಕ್ಷಿಸಿ ಅಂತ. ಅಮ್ಮವ್ರೆ, ನಿಮ್ಗೊಂದೇನೋ ಹೇಳೋದಿತ್ತು. ಹೇಳಮ್ಮ, ಏನು? ಅದ್ ಹೇಗೆ ಹೇಳೋದೋ ಗೊತ್ತಾಗ್ತಿಲ್ಲ ನನಗೆ. ಗೋದಾ, ಅದ್ರಲ್ಲಿ ಏನಂತ ಯೋಚನೆ ಮಾಡೋದಿದೆ? ಮುಚ್ಚಿಡ್ದೆ ಎಲ್ಲ ವಿಷಯನ ಹೇಳು, ಪರವಾಗಿಲ್ಲ. ನಿನ್ನೆ ದೊಡ್ಡಮ್ಮವರು ಬಾಳುಗ್ ಹೇಳಿದ್ರು ನೀನ್ ಕಾಡಿಗೆ ಹೋಗು ಅಂತ. ಗಂಟು ಮೂಟೆ ಕಟ್ಕೊಂಡು ಇಲ್ಲಿಂದ ಹೋಗು ಅಂದ್ರು. ಏನು? ಹೌದು. ಅಂದ್ರೆ ಏನಾದ್ರೂ ಆಗಿತ್ತಾ? ಇಲ್ಲ. ಮತ್ತೆ ಹೀಗ್ಯಾಕಮ್ಮ ಬಾಳುಗ್ ಹೇಳಿದ್ರು? ಗೊತ್ತಿಲ್ಲ, ಅದೇನ್ ನಡೀತು ಅನ್ನೋದನ್ನ ಹೇಳಿದೀನಿ ಅಷ್ಟೇ. ಆದ್ರೆ ನನಗ್ ಮಾತ್ರ ಯಾರು ಏನು ಹೇಳಿಲ್ಲ. ಮತ್ತೆ ಬಾಳು ಏನ್ ಹೇಳ್ದ? ಆಯ್ತು ಅಂತ ಹೇಳ್ದ. ಈಗ ಅವ್ನ್ ಕಾಡಿಗೆ ಹೋಗ್ಬೇಕಂತಿದ್ದಾನೆ. ಗೋದಾ, ನೀನೊಂದ್ ಕೆಲಸ ಮಾಡು. ನೀನ್ ಹೋಗಿ ಬಾಳುನ್ ಕರ್ಕೊಂಡ್ ಬಾ, ನಾನು ಇವ್ರ ಹತ್ರ ಮಾತಾಡ್ತೀನಿ. ಆಯ್ತು. ರೀ, ಒಳ್ಳೇದಾಯ್ತು ನೀವು ಬಂದಿದ್ದು. ನಿಮ್ ಜೊತೆ ನಾನು ಸ್ವಲ್ಪ ಮಾತಾಡ್ಬೇಕು. ಯಾವುದ್ರ ಬಗ್ಗೆ? ರೀ, ಅಮ್ಮ ಬಾಳುಗೆ ತೋಟದಲ್ಲಿ ಹೋಗಿ ಇರೋಕ್ ಹೇಳಿದಾರಂತೆ. ಕಾಡಲ್ಲ ಅಲ್ಲ, ಏನಕ್ಕೆ ಅಂತ? ಅವನ್ಗೆ ಅಲ್ಲೇ ಇರೋದಕ್ಕೆ ಹೇಳಿದ್ದಾರೆ. ಮತ್ತೆ ತೋಟದ ಕಡೆ ಗಮನ ಕೊಡು ಅಂತಾನೂ ಹೇಳಿದ್ದಾರೆ. ಸರಳ, ಈ ಅಮ್ಮನ್ ಕೆಲವೊಂದ್ಸಲ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಲ್ಲ, ಬಾಳು ಇಲ್ಲಿ ಎಲ್ಲ ಕೆಲ್ಸನೂ ಮಾಡ್ತಾ ಇದ್ದಾನಲ್ವಾ? ಮತ್ತೆ ಯಾಕೆ ಅವನನ್ನ ತೋಟದ ಹತ್ರ ಕಳಿಸ್ಬೇಕು ಇವರು? ಮತ್ತೆ ಬಾಳು ಏನಾದ್ರೂ ತೋಟಕ್ಕೆ ಹೋಗ್ಬಿಟ್ನಾ ಇಲ್ವಾ? ಇಲ್ಲ ರೀ, ಈಗ ಬಾಳು ಕೊಟ್ಕೆ ಕೆಲಸ ಎಲ್ಲ ಮುಗಿಸಿ ನಮ್ಮನ್ನ ಭೇಟಿ ಹೋಗಕ್ ಬರ್ತಾನೆ. ಎಲ್ ಕೇಳು ಸರಳ, ಬಾಳು ಇಲ್ಲೇ ಇರ್ಬೇಕು, ಆಯ್ತಾ? ಅವನು ಎಲ್ಲಿಗೂ ಹೋಗ್ಬಾರ್ದು. ನೀನೇನು ಯೋಚನೆ ಮಾಡ್ಬೇಡ, ನಾನು ಅಮ್ಮನ ಹತ್ರ ಮಾತಾಡ್ತೀನಿ. ಬಾಳು, ನೀನ್ ಯಾಕಪ್ಪ ಈ ಕೆಲ್ಸ ಮಾಡ್ತೀಯಾ? ನಾನ್ ಮಾಡ್ತಿದ್ದೆ ಅಲ್ವಾ? ಇನ್ನು ಮಧ್ಯಾಹ್ನದಿಂದ ಎಲ್ಲ ಕೆಲಸ ನೀನೇ ಮಾಡ್ಬೇಕಾಗುತ್ತೆ. ನೀನ್ ತೋಟಕ್ ಹೋಗ್ಬೇಡಪ್ಪ. ಈಗ ಅಮ್ಮವರೇ ಹೇಳಿದ್ದಾರೆ ಅಂತ ಅಂದ್ಮೇಲೆ ಹೋಗ್ಲೇಬೇಕಲ್ವಾ? ಅಯ್ಯೋ, ನೀನ್ ಇಲ್ಲಿರೋದೇ ಸರಿಯಾಗಿದೆ. ನೀನ್ ಅಲ್ಲಿ ತೋಟದಲ್ಲಿ ಹೇಗ್ ಒಬ್ನೇ ಇರ್ತೀಯ? ಅಲ್ಲೂ ಜನರಿದ್ದಾರೆ ಅಲ್ವಾ, ಅವರು ಬರ್ತಿರ್ತಾರೆ ಹೋಗ್ತಿರ್ತಾರೆ. ಮತ್ತೆ ನೀವು ನನಗೆ ರೊಟ್ಟಿ ಮಾಡಿ ಕಳಿಸ್ತೀರಾ ಅಲ್ವಾ? ಅರೆ, ನಾವ್ ಕಳಿಸ್ತೀವಿ. ಆದ್ರೆ ನೀನ್ ಇಷ್ಟು ಸಣ್ಣವನು, ತೋಟದಲ್ಲಿ ಹಗಲ್ ಕಳಿಬಹುದು. ಆದ್ರೆ ರಾತ್ರಿ ಹೊತ್ತು ನೀನ್ ಅಲ್ಲಿ ಹೇಗಿರ್ತೀಯ? ಅಲ್ಲಿ ಕಳ್ಳರು ದರೋಡೆಕೋರು ಇರ್ತಾರೆ. ರಾತ್ರಿ ಹೊತ್ತು ಭೂತಾನು ಇರುತ್ತೆ. ಅವುಗಳು ನನ್ಗೇನ್ ಮಾಡ್ತವೆ? ನೀನ್ ಆತರ ಏನು ಯೋಚನೆ ಮಾಡಬೇಡ. ಮತ್ತೆ ನನ್ಗೇನು, ಇಲ್ಲೂ ಎಲ್ಲ ಕೆಲಸ ಮಾಡ್ತೀನಿ, ಅಲ್ಲೂ ಕೂಡ ಎಲ್ಲ ಕೆಲಸ ಮಾಡೋದೇ ಅಲ್ವಾ? ನಾನ್ ಚಿಕ್ಕಮ್ಮವ್ರ ಹತ್ರ ಮಾತಾಡಿದ್ದೀನಿ. ಅವರು ಶೇಟ್ಜಿ ಹತ್ರ ಮಾತಾಡ್ತಾರೆ. ಅದ್ ಹೇಗ್ ನಾನ್ ನಿನ್ನ ತೋಟಕ್ಕೆ ಹೋಗಕ್ ಬಿಡ್ಲಿ? ಅಯ್ಯ ಅಕ್ಕ, ನೀನ್ ಯಾಕೆ ಈ ತರ ಮಾತಾಡ್ತೀಯ? ಅದೋಗ್ಲಿ ಬಿಡು, ನಿನ್ ಕೆಲ್ಸ ಆಗುತ್ತೆ. ಮತ್ತೆ ನಿನ್ ಕೆಲ್ಸ ಆಯ್ತು ಅಂತ ಅದನ್ನ ಮಾತ್ರ ನನ್ಗೆ ಹೇಳೋಕ್ ಬಾ. ಬಾಳು, ನನ್ ಜಮೀನಿನ ಕೆಲ್ಸ ನಿಜವಾಗ್ಲೂ ಆಗುತ್ತಾ? ಆದ ಮೇಲೆ ನಿನ್ಗೆ ಗೊತ್ತಾಗುತ್ತೆ. ನೀನ್ ನನ್ ಬಾಯಿನ ಸಿಹಿ ಮಾಡೋಕೆ ಬೆಲ್ಲದ ತುಂಡನ್ನು ತಗೊಂಡು ಬಾ. ಬರೀ ಬೆಲ್ಲದ ತುಂಡಿ ಯಾಕೆ? ನಾನ್ ಒಳ್ಳೆ ತುಪ್ಪದಲ್ಲಿ ಶಿರಾ ಮಾಡ್ಕೊಡ್ತೀನಿ ನಿನ್ಗೆ. ಓ ಸರಿ, ಇದೆಲ್ಲ ಇರ್ಲಿ ಬಿಡು. ನಾವಿಬ್ರು ಅಮ್ಮವ್ರ ಹತ್ರ ಹೋಗೋಣ ಬಾ. ಸರಿ ನಡಿ. ಕಪಿಲ, ನಾನಿಲ್ಲ ಅಂದ್ರೂ ನೀನ್ ಸರಿಯಾಗಿರ್ಬೇಕಮ್ಮ. ಹಾ, ನೀರು ಮೇವ್ನೆಲ್ಲ ಸರಿಯಾದ ಸಮಯಕ್ಕೆ ತಗೋಬೇಕು. ಯಾರಿಗೂ ತೊಂದರೆ ಎಲ್ಲ ಕೊಡಬಾರ್ದು, ಆಯ್ತಾ? ಏನಾ? ನಡಿ.
ರೀ ಅಮ್ಮ ತಟ್ಟೆ ಪೂಜೆ ಮಾಡ್ತಿದ್ದಾರೆ. ಸರಿ, ಅಮ್ಮನ್ ಪೂಜೆ ಮುಗಿಲಿ, ನಾನು ಆಮೇಲೆ ಅವ್ರ ಹತ್ರ ಮಾತಾಡ್ತೀನಿ. ರೀ ಬಾಳು ಇನ್ನು ತುಂಬಾ ಚಿಕ್ಕ ಹುಡುಗ ರೀ. ಅವನೊಬ್ನೇ ತೋಟದಲ್ಲಿ ಹೇಗಿರ್ತಾನೆ ಹೇಳಿ? ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ ಸರಳ. ಅದೇನು ಅಂತಂದ್ರೆ ನಾನು ಅವ್ರ ತಂದೆ ತಾಯಿ ಕೂಡ ಉತ್ತರ ಕೊಡ್ಬೇಕಾಗತ್ತಲ್ವಾ? ನೀವು ಹೇಳ್ತಿರೋದು ಸರಿಯಾಗೇ ಇದೆ. ಮತ್ತೆ ತೋಟದಲ್ಲಿ ಕೆಲಸ ಮಾಡೋರ್ ಸಲುವಾಗಿ ಇಲ್ಲಿಂದನೇ ಊಟ ಕಳಿಸ್ಬೇಕು. ಮತ್ತೆ ಅಲ್ಲಿ ಕೂಡ ಯಾರು ಇಲ್ಲ. ಮತ್ತೆ ಬಾಳುಗೆ ಊಟ ತಿಂಡಿ ವ್ಯವಸ್ಥೆ ಆಗಲ್ಲ. ಅಮ್ಮವ್ರೆ, ಸೇಡ್ಜಿ, ಕೊಡ್ಗೆಲಿದ್ದ ಎಲ್ಲ ಕೆಲಸ ಆಗಿದೆ ನೋಡಿ. ಈಗ ನಾನು ತೋಟದ ಕಡೆ ಹೋಗ್ತೀನಿ. ಇರಪ್ಪ ಬಾಳು, ಇವರು ನಿನ್ ಜೊತೆ ಮಾತಾಡ್ತಾರಂತೆ. ಬಾಳು, ನಾನ್ ಮೊದ್ಲು ಅಮ್ಮನ ಹತ್ರ ಮಾತಾಡ್ತೀನಿ, ಆಮೇಲೆ ನಿನ್ಗೇನ್ ಮಾಡ್ಬೇಕು ಅಂತ ಹೇಳ್ತೀನಿ, ಆಯ್ತಾ? ಆದ್ರೆ ಅವರೇ ನನ್ಗೆ ಹೋಗಕ್ ಕೇಳಿದ್ದಾರೆ. ಹೌದು, ನಾನೇ ಹೇಳಿದ್ದು ಅವನಿಗೆ ಅಲ್ಲಿಗೆ ಹೋಗೋದಿಕ್ಕೆ. ಇಲ್ಲಿ ಕೆಲಸ ಎಲ್ಲ ಮುಗ್ದಿತ್ತು, ಅಲ್ಲಿ ಕೆಲಸಗಳು ಎಲ್ಲ ಆಗ್ಬೇಕಲ್ವಾ? ಮತ್ತಲ್ಲಿ ಯಾರಿದಾರು ನೋಡ್ಕೊಳಕ್ಕೆ? ಮೊದ್ಲೇ ಅಲ್ಲಿ ಕಳ್ತನ ಆಗತ್ತೆ, ದರೋಡೆ ಆಗತ್ತೆ. ಸುಮ್ನೆ ಯಾಕೆ ನಾವು ನಷ್ಟ ಮಾಡ್ಕೋಬೇಕು ಹೇಳು? ಅದಕ್ಕೆ ಬಾಳು ಅಲ್ಲಿರ್ತಾನೆ ಅಷ್ಟೇ. ಆದ್ರೆ ಅಮ್ಮ, ಅವ್ನಿನ್ನೂ ಸಣ್ಣ ಹುಡುಗ, ರಾತ್ರಿ ಸಮಯದಲ್ಲಿ ಒಬ್ನೇ ಹೇಗಿರ್ತಾನೆ ಅಲ್ಲಿ? ಚಂದು, ನೀ ನನ್ ಮಾತ್ ಕೇಳ್ತೀಯೋ ಇಲ್ವೋ? ಅಥವಾ ಈ ಹುಡುಗನ್ ಸಲುವಾಗಿ ಮನೇಲಿ ವಾದ ವಿವಾದ ನಡಿಬೇಕು? ಅಮ್ಮ, ನಾನೆಲ್ಲಿ ನಿನ್ನ ಹತ್ರ ವಾದ ಮಾಡ್ತಿದ್ದೀನಿ? ಮತ್ತೆ ನೀನ್ ಏನ್ ಹೇಳ್ತಿರೋದು? ಅಮ್ಮ, ಅದ್ ಹಾಗಲ್ಲ. ಅವನನ್ನ ಈ ರೀತಿ ರಾತ್ರಿ ಹೊತ್ತು ಒಬ್ಬನೇ ತೋಟದಲ್ಲಿ ಇರೋದು ಕಳ್ಸಿದ್ರೆ ಅವನ್ ತಂದೆ ತಾಯಿ ಏನ್ ಹೇಳ್ತಾರೆ? ಇಷ್ಟು ಸಣ್ಣ ಹುಡುಗನ್ನ ಒಬ್ಬನೇ ತೋಟದಲ್ಲಿರೋದು ಕಳ್ಸಿದ್ದೀರಾ ಅನ್ನಲ್ವಾ? ನೀವು ಕೂಡ ನಮಗೊಂದ್ ಮಾತು ಹೇಳಲಿಲ್ಲ ಅನ್ಕೋತಾರೆ. ಕೆಲ್ಸ ಮಾಡಕ್ಕೆ ಅಂತಾನೆ ಬಂದಿರೋದು ಅವನಿಲ್ಲಿಗೆ. ಮತ್ತೆ ನಾವ್ ಹೇಳಿದ ಕೆಲ್ಸ ಅವನ್ ಮಾಡ್ಲೇಬೇಕು. ಅಮ್ಮ, ನೀನ್ ಹೇಳ್ತಾ ಇರೋದು ಸರಿಯಾಗಿದೆ. ಆದ್ರೆ ನಾವು ಅವನ್ ಕೈಲಿ ಎಷ್ಟ್ ಮಾಡೋದಕ್ಕಾಗುತ್ತೋ ಅಷ್ಟ್ ಮಾತ್ರ ಹೇಳ್ಬೇಕಲ್ವಾ? ಚಂದು, ನಾನು ಅವನಿಗೆ ಹೆಚ್ಚಿನ ಕೆಲ್ಸ ಏನೋ ಮಾಡಕ್ ಹೇಳಿಲ್ಲ. ಹೋಗಿ ತೋಟದಲ್ಲಿ ಇರು ಅಂತ ಹೇಳ್ದೆ ಅಷ್ಟೇ. ಸೇಡ್ಜಿ, ಅವ್ರ ಆಸೆ ಇದೆ ಅಲ್ವಾ? ನಾನು ತೋಟದಲ್ಲಿರೋಕ್ ಹೋಗ್ತೀನಿ. ಎಲ್ಲಾದ್ರೂ ಕೆಲಸ ಮಾಡ್ಲೇಬೇಕಲ್ವಾ? ಮತ್ತಿಲ್ಲಿ ನೋಡಿ, ನಿಮ್ಗೆಲ್ಲ ಇದಾಗಲ್ಲ ಅಂದ್ರೆ ಒಂದ್ ಕೆಲ್ಸ ಮಾಡಿ, ನೀವು ನನಗೆ ನನ್ ಗಂಟು ಮುಟ್ಟೆ ಕಟ್ಕೊಡಿ. ತೋಟದಲ್ಲಿ ನಾನಿರೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ. ನಾನೇ ತೋಟಕ್ಕೆ ಹೋಗ್ತೀನಿ, ನಾನು ಅಲ್ಲೇ ಇರ್ತೀನಿ, ಗೊತ್ತಾಯ್ತಾ? ಸೇಡ್ಜಿ, ನಾನಿನ್ ಬರ್ತೀನಿ. ಬಾಳು, ಮಾಮ, 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 ಏನಾಯ್ತು ಏನಾಯ್ತು ಅಂತ ಹೇಳು. ದತ್ತು ಅಣ್ಣ, ರಾತ್ರಿ ಸಮಯದಲ್ಲಿ ಆ ದರೋಡೆಕಾರರು ಬಂದಿದ್ರಲ್ವಾ, ಅವರು ಅಲ್ಲಿ ಅಡಿಗೆ ಕೂಳ್ತಿದ್ದಾರೆ. ನಾನು ನೀರ್ ತರೋದಿಕ್ ಹೋದಾಗ ಅವ್ರೆಲ್ರೂ ಸೇರ್ಕೊಂಡು ನನಗೆ ಕಲಿತಿದ್ರು. ನಾನು ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟಿದ್ದೀನಿ. ಮಾಮ, ಮತ್ತೆ ಈಗೇನ್ ಮಾಡೋದು? ಈ ಬಯಲು ಪ್ರದೇಶದಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಕಾಣಿಸ್ತಿಲ್ಲ. ಮತ್ತೆ ಆ ಜನರು ತಿರುಗಿ ಬಂದ್ರೆ ಏನ್ ಮಾಡೋದು? ನನಗೆ ಅನ್ನಿಸ್ತಾ ಇತ್ತು ಆ ಜನ ಇಲ್ಲಿಂದ ಹೊರಟೋಗಿದ್ದಾರೆ ಅಂತ, ಆದ್ರೆ ಅವ್ರು ಇನ್ನೂ ಇಲ್ಲೇ ಇದಾರಲ್ಲ. ನಾನ್ ಇಲ್ಲಿರೋವಾಗ ಅದ್ ಹೇಗ ಅವ್ರು ಬಂದ್ಬಿಡ್ತಾರೆ ಇಲ್ಲಿಗೆ?
ನಾನು ಇಲ್ಲೇ ಕೂತ್ಕೊಂಡು ಎಲ್ಲ ನೋಡ್ತಾ ಇರ್ತೀನಿ. ನಾವು ಮುಂದೆ ಹೋಗೋದನ್ನ ನೋಡೋಣ. ಮಾಮ ಮತ್ತೆ ಆ ಜನ ಪುನಃ ಇಲ್ಲಿ ತಿರುಗಿ ಬಂದ್ರೆ ಏನ್ ಮಾಡೋದು? ಅದೇ ಇಲ್ಲಿಗೆ ಬಂದ್ಬಿಡ್ತಾರವ್ರು. ಅಲ್ಲಪ್ಪ, ನಾವು ನಮ್ಮ ದಾರಿ ಮುಂದೆ ಹೋಗೋದು ನೋಡೋಣ. ಏನೂ ಆಗೋದಿಲ್ಲ. ಎಲ್ಲ ಬೇಗ ಬೇಗ ತಯಾರಿ ಮಾಡ್ಕೊಳ್ಳಿ. ಮಾಮ ಪುನಃ ಯಾರಾದ್ರೂ ನನ್ ಕಣ್ಣಿಗೆ ಬಿದ್ರೆ ನಾನು ಕೂಡ ಅವ್ರಿಗೆ ಕಲ್ಲಿನಿಂದ ಹೊಡಿತೀನಿ ನೋಡಿ ಅವ್ರಿಗೆ. ದತ್ತು ದತ್ತು, ಇಲ್ಲಿ ನೋಡು, ಇಷ್ಟೊಂದೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ. ನಾವು ನಮ್ ದಾರಿ ಹಿಡ್ಕೊಂಡು ಮುಂದಕ್ಕೆ ಹೋಗೋದು ನೋಡೋಣ. ನಡೀರಿ, ಎಲ್ಲ ಬೇಗ ಬೇಗ ತಯಾರಿ ಮಾಡ್ಕೊಳ್ಳಿ. ಆಯ್ತು ಮಾಮ. ರೀ, ಇದ್ರಲ್ಲಿ ಬಾಳುಗಂತ ಊಟ ಇದೆ. ಯಾರ ಹತ್ರ ಕೊಟ್ಟು ಕಳಿಸ್ಲಿ? ಸರಳ, ನಾನ್ ಕೆಲ್ಸ ಮಾಡ್ತಾ ಇದ್ದೀನಲ್ವಾ, ಹೊರಗಡೆ ಯಾರಾದ್ರೂ ಇದಾರ ಅಂತ ನೋಡು. ರೀ, ಪಾಪ ಬಾಳು ಅಲ್ಲಿ ಒಬ್ನೇ ಇರ್ತಾನೆ ರೀ. ಅವನ್ ಸಲುವಾಗಿ ಊಟ ಆದ್ರೂ ತೆಗೆದ್ಕೊಂಡು ಹೋಗ್ಬೇಕಲ್ವಾ? ಸರಿ, ಒಂದ್ ಕೆಲ್ಸ ಮಾಡು, ನಾನ್ ಕರ್ದೆ ಅಂತ ಹೇಳಿ ಗೋದಾನ್ ಕರಿ. ಹೋಗು. ಕರಿತೀನಿ. ಗೋದಾ, ಏ ಗೋದಾ! ಏನಮ್ಮವ್ರೆ? ಇಲ್ ನೋಡು, ಈ ಊಟನ ಬಾಳುನ್ ಸಲುವಾಗಿ ತೋಟಕ್ಕೆ ಕಳಿಸ್ಬೇಕು. ಹೊರಗಡೆ ಯಾರಿದ್ದಾರೆ ನೋಡು, ಇದನ್ನ ಅವ್ರ ಹತ್ರ ಹಾ? ಅಮ್ಮವ್ರೆ, ಅಲ್ಲಿ ಯಾರು ಇಲ್ಲ. ಶೇಟ್ಜಿ ಇಬ್ಬರನ್ನು ಮಾರುಕಟ್ಟೆ ಕಳಿಸಿದ್ದಾರೆ. ಮಾರುಕಟ್ಟೆಗ? ಯಾವ್ದ್ರ ಸಲುವಾಗಿ? ಅಯ್ಯೋ, ಮಾರುಕಟ್ಟೆಗೆ ಹೊಸ ತಂಬಾಕ್ ಬಂದಿದ್ಯಲ್ಲ, ಅದನ್ನೆಲ್ಲ ತರೋದಕ್ ಕಳ್ಸಿದ್ದೀನಿ. ಯಾಕೆ? ಈಗ ಬೇರೆ ಊರಿಂದ ತಂಬಾಕೆಲ್ಲ ನಮ್ ಊರಿಗೆ ಬರ್ತಾ ಇದೆ. ಅದರಿಂದ ನಮ್ ತಂಬಾಕು ಖರ್ಚಾಗೋದಿಲ್ಲ. ಅದಕ್ಕೆ ಬೇಗ ಹೋಗಿ ತಗೊಂಡ್ ಬನ್ನಿ ಅಂತ ಕಳ್ಸಿದ್ದೀನಿ. ರೀ, ಇದನ್ನ ಯಾರ ಹತ್ರ ಕೊಟ್ಟು ಕಳಿಸ್ಲಿ? ಇಲ್ಲ ನಾನೇ ತಗೊಂಡೋಗಿ ಕೊಟ್ಟು ಬರ್ಲಾ? ಅಮ್ಮವ್ರೆ, ಇವತ್ತು ತೋಟಕ್ಕೆ ಹೋಗಕ್ ಯಾರು ಇಲ್ಲ. ಗೋದಾ, ನೀನಾದ್ರೂ ಇದನ್ನ ತಗೊಂಡ್ ಹೋಗ್ತೀಯಾ? ಇಲ್ಲಪ್ಪ, ತೋಟಕ್ಕೆ ಹೋಗೋ ದಾರಿಲಿ ಯಾರು ಇರೋದಿಲ್ಲ. ನನ್ಗೂ ಭಯ ಆಗುತ್ತೆ ಹೋಗೋಕೆ. ಅಲ್ವೇ? ಅಷ್ಟೊಂದು ಯಾಕೆ ಹೆದರ್ಕೋತೀಯಾ? ಹಾ? ಇಲ್ ನೋಡು, ಹೊರಗಡೆ ಯಾರಾದ್ರೂ ಇದ್ರೆ ಎತ್ತಿನ ಗಾಡಿ ಹೂಡಿ ಅದನ್ನ ಕೊಡಕ್ ಹೇಳು. ನಾನು ನಿನ್ ಜೊತೆಗೆ ಬರ್ತೀನಿ. ಹಾ, ನಾವಿಬ್ರು ಅಲ್ಲಿಗೆ ಹೋಗೋಣ. ರೀ, ನಾನು ಗೋದಾ ಅಲ್ಲಿಗೆ ಹೋಗಿ ಬರ್ತೀವಿ. ಹಾ ಸರಿ. ನಾನು ಎತ್ತಿನ ಗಾಡಿ ಜೋಡ್ಸಕ್ ಹೇಳ್ತೀನಿ. ಗೋದೆ, ಏನು ಎಲ್ಲಿಗೆ ಹೊರಟಿದ್ಯಾ ಈಗ? ಒಳಗಡೆ ಕೆಲಸ ಇದೆ, ನಡಿ. ಏಯ್, ಆ ಕಡೆ ಈ ಕಡೆ ಏನ್ ನೋಡ್ತಾ ಇದ್ಯಾ? ಕಿವಿ ಕೇಳಿಸುತ್ತೋ ಇಲ್ವೋ ನಿನ್ಗೆ? ಅಮ್ಮವ್ರೆ, ನಾನು ಹೊಲಕ್ಕೆ ಹೊರಟಿದ್ದೆ. ಈಗ ಹೊಲಕ್ಕೆ ಯಾತಕ್ಕೆ ಹೊರಟಿದ್ದೆ? ಏನ್ ಕೆಲ್ಸ ಇದೆ ನಿನ್ಗಲ್ಲಿ? ಬಾಳುಗೆ ರೊಟ್ಟಿ ತಗೊಂಡು ಹೊರಟಿದ್ದೆ. ಏನ್ ಅವಶ್ಯಕತೆನೂ ಇಲ್ಲ. ಅವನು ನಾವು ನೋಡ್ಕೋತಾನೆ. ಅಮ್ಮ, ಅಯ್ಯೋ, ಬಾಳು ಅಲ್ಲಿ ಉಪವಾಸ ಇದ್ದಾನೆ. ಏನು? ಮತ್ತೆ ಅವನ್ ಕೈ ಕೆಳಗೆ ಇವಳು ಕೆಲ್ಸ ಮಾಡ್ಬೇಕು ಅಂತೀಯಾ? ಏ ಗೋದಾ, ಹೇಳಿದ ಮಾತ್ ಕೇಳಿಸ್ಕೊ. ನಡಿ ಒಳಗಡೆ, ಕೆಲ್ಸ ಇದೆ, ನಡಿ. ಆದ್ರೆ ಅಮ್ಮ. ಏ ಚಂದು, ನೀನು ನಿನ್ ಕೆಲ್ಸ ನೋಡ್ಕೋ. ನನ್ ಮಾತ್ ಕೇಳಲಿಲ್ಲ ಅಂದ್ರೆ ಆಮೇಲೆ ನೋಡು. ಏನಾಯ್ತು ಮಾಮ? ನಿಮ್ಗೇನಾದ್ರು ಬೇಕಾ ಮಾಮ? ಏನು ಇಲ್ಲ, ಏನು ಬೇಡ. ನಾನೇನ್ ಹೇಳ್ತೀನಿ ಅಂದ್ರೆ, ನೋಡಿ ಅಲ್ಲೇ ಡೇರಿಯನ್ನು ಹಾಕಿ, ನಮ್ ಬಿಡಾರವನ್ನು ಹಾಕಿ. ನಿಮ್ಗೇನಾದ್ರು ಬೇಕಾ ಮಾಮ? ಅರೆ ಹೌದಪ್ಪ. ಆದ್ರೆ ಮಾಮ, ಜಾನುವಾರುಗಳಿಗೆ, ಕುರಿಗಳಿಗೆ ಮೇವೇನ ಹೆಚ್ಚು ಕಾಣ್ತಿಲ್ಲ ಮಾಮ. ಆದ್ರೀಗ ನಾವ್ ಇಲ್ಲಿಗೆ ಬಂದಿದೀವಲ್ವಾ, ಮತ್ತೆ ನೋಡೋಣ. ಈಗ ನಾನು ಹೇಳಿರೋಷ್ಟು ಕೆಲಸವನ್ನು ಮಾಡಿ. ಸರಿ ಆಯ್ತು ಮಾಮ. ಮತ್ತಿಲ್ಲಿ ಕೇಳಿ, ಬಿಡಾರ ಹಾಕಿದ್ಮೇಲೆ ಅಲ್ಲಿ ಇಲ್ಲಿ ಸ್ವಲ್ಪ ಹೋಗಿ ನೋಡಿ, ಎಲ್ಲಾದ್ರೂ ಕೊಳದಲ್ಲಿ ನೀರಿದೆಯಾ ಅಂತ. ಕುರಿಗಳಿಗೆ, ಜಾನುವಾರುಗಳಿಗೆ ನೀರು ಕುಡಿಸ್ಬೇಕಲ್ವಾ? ಆಯ್ತು ಮಾಮ. ಮತ್ತೆ ಹಾಗೆ ಮೇಯಕ್ಕೆ ಎಲ್ಲಾದ್ರೂ ಏನಾದ್ರು ಇದೆಯಾ ನೋಡ್ಕೊಂಡ್ ಬರ್ತೀನಿ. ಆದ್ರೆ ಮಾಮ, ಇಲ್ಲಿ ಯಾರು ಗುರುತಿನವ್ರು ಕಾಣ್ತಿಲ್ವಲ್ಲ? ಅಲ್ಲಿ ಹೋದ್ರೆ ಯಾರಾದ್ರೂ ಏನಾರು ಅನ್ನೋದಿಲ್ವಾ? ಚಂದು,
ಏನಪ್ಪ ನೀನು ಹುಚ್ಚಂತರ ಆಡ್ತೀಯ? ಹೊಸದಾಗಿ ನನ್ನ ಬಿಡಾರಕ್ ಬಂದಿದ್ಯಾ? ತಪ್ಪಾಯ್ತು ಮಾಮ. ನಡೀರಿ ಬೇಗ ಡೇರೆಯನ್ನು ಹಾಕಿ, ಬಿಡಾರವನ್ನ ಹಾಕಿ. ಆಯ್ತು ಮಾಮ. ನೀವಿಲ್ಲಿ ಯಾರು ಬಂದಿರೋ ತಿಳ್ಕೊಬೋದಾ? ಅಣ್ಣ ನೀವು ಗುರ್ತಿಡಿಲಿಲ್ವಾ? ಇವರು ಬಾಳು ಮಾಮ ಇದಾರೆ, ಬಾಳು ಮಾಮ. ಯಾರು ಬಾಳು ಮಾಮ? ಹೇ ನೋಡಪ್ಪ, ನಿನಗ್ ಗೊತ್ತಿಲ್ವಲ್ಲ, ಮತ್ತೆ ಸುಮ್ನಿರು. ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ನಿನಗೇನ್ ಕೆಲ್ಸ ಇದೆ ಇಲ್ಲಿ? ಈ ಬೈಲಿನ ಜಾಗದಲ್ಲಿ ತುಂಬಾ ದಿನದ ಯಾರೂ ಬಂದಿರ್ಲಿಲ್ಲ. ನೀವ್ ಯಾರು ಬಂದಿದ್ದೀರಾ ನೋಡಕ್ ಬಂದಿದೀವಿ ನಾವು. ಅರೆ ಮಾರಯ್ಯ, ನಿಮಗೆ ಕಾಣಿಸ್ತಾ ಇಲ್ವಾ? ನಾವು ಕುರಿಗಳನ್ನ ಮೇಯಿಸ್ತಾ ಬಂದಿದ್ದೀವಿ, ಮತ್ತೆ ನಮ್ ಕೆಲ್ಸ ಕೂಡ ಅದೇ ಇದೆ. ಅಣ್ಣ ಹುಷಾರಾಗಿರಿ, ಈ ಭಾಗದಲ್ಲಿ ತುಂಬಾ ಕಳ್ತನ ನಡೆಯುತ್ತೆ. ಬರೀ 4 ಕುರಿಗಳನ್ನ ಕದಿಯೋದಲ್ಲ, ಒಂದೇ ಸಲ 50-60 ಕುರಿಗಳನ್ನ ಕದೀತಾರೆ. ಅರೆ ಏನಪ್ಪ, ಈ ಬಾಳು ಮಾಮನಿಂದ ಕುರಿಗಳನ್ನ ಕದಿಯೋದು ಅಂದ್ರೆ ಅದೇನು ಅಷ್ಟೊಂದು ಸುಲಭನಾ? ಇಲ್ಲಿ ನೋಡು, ನೀವು ಈ ಭಾಗದಲ್ಲಿ ಹೊಸದಾಗಿ ಬಂದಿದ್ದೀರಾ ಅಂತ, ಮಿಕ್ಕಿದ್ದೆಲ್ಲ ನಿಮ್ಮಿಷ್ಟ ಅಷ್ಟೇ. ಈ ಭಾಗದಲ್ಲಿನ ಕಲ್ಲು ಸಹ ನನಗೆ ಗೊತ್ತಿದೆ. ಮತ್ತೆ ನೀನು ಬಂದು ನನಗೆ ಬೇರೆದೇನು ಹೇಳ್ತೀಯ? ಹೊರಡು, ಬಂದಿರೋ ದಾರಿಗೆ ತಿರುಗೊಟ್ಟೋಗು. ಜಾಲಿಂದರ, ಮತ್ತೆ ಇಂತಹ ದರೋಡೆಕೋರರನ್ನು ನಾನು ಸಣ್ಣವನಿದ್ದಾಗ್ಲಿಂದನೂ ನೋಡಿದ್ದೇನೆ. ಏನಪ್ಪ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಯಾಕೆ ಅಂತಂದ್ರೆ ಇಲ್ಲೆಲ್ಲ ನೋಡ್ಕೊಳ್ಳೋದಕ್ಕೆ. ಮತ್ತೆ ಆಗಿದ್ದಾದ್ರೂ ಏನು? ಅರೆ, ಕೊಟ್ಟಿಗೆಲಿರೋ ಕೆಲಸ ಯಾರು ಮಾಡ್ತಾರೆ? ಈಗಂತೂ ನಾನು ಎಲ್ಲ ಕೆಲಸ ಮುಗಿಸ್ ಬಂದಿದ್ದೀನಿ ಇಲ್ಲಿಗೆ. ಅಯ್ಯೋ ಮಾರಯ್ಯ, ಅದಾದ್ಮೇಲೆ ಯಾರು ಮಾಡ್ತಾರೆ? ನೀನ್ ತುಂಬಾ ಪ್ರಶ್ನೆ ಮಾಡ್ತಿದ್ಯಾ ಕಣಪ್ಪ. ಅಯ್ಯೋ, ನಾನು ಸರಿಯಾಗಿ ಹೇಳ್ತಿದ್ದೀನಿ. ಮತ್ತೆ ನನಗೆ ಹೇಳು, ನಿಜವಾಗ್ಲೂ ಏನಾಗಿದೆ? ಏನಾಗಿದೆ? ಏನಾದ್ರೂ ಆಗಿರ್ಲೇಬೇಕು, ಅದಕ್ಕೆ ಅಲ್ವಾ ನಿನ್ನ ಹೊಲಕ್ಕೆ ಕಳ್ಸಿರೋದು? ಇಲ್ಲಿ ನೋಡು, ನಾನು ಇಲ್ಲಿ ಕಳ್ಸಿದ್ದಾರೆ ಅಂತ ನಾನು ಬಂದಿದ್ದೀನಿ. ಅರೆ, ಹೊಲ ನೋಡ್ಕೊಳ್ಳೋದು ಅಷ್ಟು ಸುಲಭದ ಕೆಲ್ಸನಾ? ನನ್ಗೆಲ್ಲ ಗೊತ್ತಿದೆ. ಅಯ್ಯೋ, ಹೀಗೆ ಹೇಳಿದ್ರೆ ಆಗುತ್ತಾ? ಇಲ್ಲಿ ಸಾಕಷ್ಟು ಕಳ್ತನಗಳಾಗುತ್ತೆ. ಇಲ್ಲಿ ದರೋಡೆಕೋರರು ಬರ್ತಾರೆ, ಮತ್ತೆ ಹೊಲದಲ್ಲಿ ನುಗ್ತಾರೆ, ಮತ್ತೆ ಯಾರ್ಯಾರೋ ಬಂದು ದಾದಾಗಿರಿ ಮಾಡ್ತಾರೆ, ಮತ್ತೆ ಹೊಡೆಯೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಅಯ್ಯೋ, ಹಗಲಲ್ಲೇ ಈ ತರ ಆಗುತ್ತೆ, ಇನ್ನು ರಾತ್ರಿ ಹೇಗಾಗ್ಬೇಕು ಹೇಳು? ಅಷ್ಟೇ ತಾನೇ? ಅಯ್ಯೋ, ನಿನಗೆ ಹೆದರಿಕೆನೇ ಆಗಲ್ವಾ ಬಾಳು? ನಿನ್ ವಯಸ್ಸೇನು? ನೀನ್ ಮಾತಾಡ್ತಿರೋದೇನು? ಇಲ್ಲಿ ನೋಡು, ವಾಡೆಯಲ್ಲೂ ಎಲ್ಲ ಕೆಲಸ ಮಾಡ್ಬೇಕು, ಮತ್ತೆ ತೋಟದಲ್ಲೂ ಎಲ್ಲ ಕೆಲಸ ಮಾಡ್ಬೇಕು ಅಲ್ವಾ? ಹೌದು ಮರಯ್ಯ, ನೀನ್ ಹೇಳೋದೆಲ್ಲ ಸರಿಯಾಗೇ ಇದೆ. ಆದ್ರೆ ಇಲ್ಲಿ ಯಾರು ಉಳ್ಕೊಳಕ್ ಆಗಲ್ಲ. ನೀನ್ ಇಲ್ಲೇ ಇರ್ತೀಯ ಅಲ್ವಾ? ಹೌದು. ಹಾ, ಅದೇ ತರ ನಾನು ಇಲ್ಲೇ ಇರ್ತೀನಿ ಬಿಡು, ಅದ್ರಲ್ಲೇನು? ನಿನಗೆ ಹೇಗೆ ಹೇಳೋದು ಗೊತ್ತಾಗ್ತಿಲ್ವಲ್ಲ? ಅಯ್ಯೋ, ನಿನಗೆ ಗೊತ್ತಿಲ್ಲ, ಪಕ್ಕದ ಹೊಲದಲ್ಲಿ ನೋಡ್ಕೊಳ್ಳೋನನ್ನ ತುಂಬಾ ಹೊಡೆದಿದ್ದಾರೆ ಅವರು. ಹೀಗೆ ಹಾಗೆ ಹೊಡೆದಿಲ್ಲ, ಅವನಿಗೀಗ ಎದೊಳೋದಕ್ಕೂ ಆಗ್ತಿಲ್ಲ. ನೀನ್ ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ, ಅದನ್ನ ನೋಡ್ಕೋಬಹುದು. ಮತ್ತೆ ರಾತ್ರಿ ಸಮಯಕ್ಕೆ ಏನ್ ಮಾಡಿದ್ಯಾ? ಏನ್ ನಿರ್ಧಾರ ಮಾಡಿದ್ಯಾ ಅಂತಂದ್ರೆ ಇಲ್ಲೇ ಮಲ್ಕೊಳ್ಳೋದು, ಮತ್ತೆ ಇಲ್ಲೇ ಒಲೆ ಹಚ್ಚೋದು. ಬೇಡ ಬೇಡ, ನನಗಂತೂ ಇದು ಬೇಡ ಅನ್ಸುತ್ತೆ. ನೀನು ಈಗಲೂ ಯೋಚನೆ ಮಾಡು. ನೀನ್ ಹೇಳೋದೆಲ್ಲ ಆಯ್ತು. ಒಳ್ಳೇದಾಗ್ಲಿ ಅಂದ್ರೆ ಹೀಗೆ ಹೇಳ್ತೀಯಲ್ಲ ನೀನು. ಸರಿ, ಮನೆಯವರು ಗೊತ್ತಿದ್ಯಾ ನೀನ್ ಇಲ್ಲಿಗೆ ಬಂದಿರೋದು? ಅಯ್ಯೋ, ನಾನ್ ಕೆಲ್ಸಕ್ಕೆ ಅಂತ ಸೇಡ್ಜಿ ಅವ್ರ ಹತ್ರ ಇದ್ದೀನಿ ಅಲ್ವಾ, ಮತ್ತೆ ಇನ್ನ ಮನೆಯವ್ರ ಹತ್ರ ಏನ್ ಹೇಳೋದು? ನನ್ನಿಂದ ತಪ್ಪಾಯ್ತು ಬಿಡು. ನೀನ್ ಯಾವಾಗ ನನ್ನನ್ನು ಮಾತಾಡೋಕ್ ಬಿಡ್ತೀಯಾ? ಸರಿ, ಇಲ್ಲಿ ಗುಡಿಸ್ಲಿದೆ ಅಲ್ವಾ? ಹೌದು, ಆ ಕಡೆ ಇದೆ ನೋಡು. ಆದ್ರೆ ನಾನ್ ನಿನ್ ಜೊತೆ ಇರೋದಿಲ್ಲ. ಸರಿ ಆಯ್ತಪ್ಪ, ನೀನ್ ನನ್ನ ಜೊತೆಗೆ ಇರಬೇಡ. ನಾನು ನನ್ನ ಪಾಡಿಗೆ ಒಬ್ಬನೇ ಇರ್ತೀನಿ ಅಷ್ಟೇ. ನಿಮಗ್ ನನ್ನ ಹೆಸರು ಹೇಗ್ ಗೊತ್ತಿದೆ? ಅರೆ, ನಿನ್ನ ಹೆಸರು ಅಷ್ಟೇ ಅಲ್ಲ, ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ ಅನ್ನೋದು ಸಹ ನನಗೆ ಗೊತ್ತಿದೆ. ಹೋಗು,
ನಿನ್ನ ದಾರಿಗೆ ನೀನು ವಾಪಸ್ ಹೊಟ್ಟೋಗು. ಮತ್ತೆ ತಿರುಗಿ ಹಿಂದೆ ನೋಡಬೇಡ. ಇಲ್ಲಾಂದ್ರೆ ನಾನುಂಟು ಮತ್ತೆ ನೀನುಂಟು. ಹೇಳಿದ್ ಗೊತ್ತಾಗ್ತಿದ್ಯಾ? ಬಾಳು ಮಾಮ ಯಾರು ಅಂತ ಈಗ್ಲಾರು ಗೊತ್ತಾಯ್ತಾ? ನೀವ್ ಮನ್ಸಲ್ಲಿ ಇರೋದನ್ನ ಗುರುತು ಹಿಡಿದಿದ್ರ ಅಂದ್ರೆ ನಿಮ್ ಹತ್ರ ಏನೋ ಇದೆ. ನೋಡು, ನೀವು 4 ಜನ ನನ್ನ ಬಿಡಾರಕ್ಕೆ ಮಾಹಿತಿ ಸಂಗ್ರಹಕ್ಕಾಗಿ ಬಂದಿದ್ದೀರಾ. ನಿನ್ನ ಮನಸ್ಸಲ್ಲಿ ನನ್ನ ಕುರಿಗಳನ್ನ ಕದಿಯುವ ಹುನ್ನಾರ ಇದೆ ಅಲ್ವಾ? ಅಂತಹ ಧೈರ್ಯವನ್ನ ನೀನು ಮಾಡ್ಲೇಬೇಡ. ಅಕಸ್ಮಾತ್ ನೀನು ಹಾಗೆ ಮುಂದುವರೆದ್ರೆ ನಿನ್ನನ್ನು ರಕ್ಷಣೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ. ನಾವೇ ನಿಮಗೆ ಕಳ್ರ ತರ ಕಾಣ್ತಾ ಇದೀವ. ನಿಮ್ ಮನ್ಸಿಗೆ ಬಂದದನ್ನ ಏನೇನೋ ಮಾತಾಡ್ತಿದ್ದೀರಾ. ನಿನ್ನ ಮನೇಲಿ ಕಳ್ತನದ ದುಡ್ಡು ತಂದಿಲ್ಲ, ಚಿನ್ನ ತಂದಿಲ್ಲ ಅಂತ ನಿನ್ನ ಹೆಂಡತಿ ಗದ್ದಲ ಮಾಡಿ ಜಗಳ ಮಾಡ್ತಾ ಇದ್ದಾಳೆ. ಗೊತ್ತಿದೆ ನನಗದು. ನನ್ನನ್ನ ಸಾಧಾರಣ ಅಂತ ತಿಳ್ಕೊಂಡಿದ್ಯಾ? ಅದಷ್ಟು ಸುಲಭ ಅಲ್ಲ. ನಡಿ ಇಲ್ಲಿಂದ. ಬಂದಿರೋ ದಾರಿಯಲ್ಲಿ ಸುಮ್ಮನೆ ಹಿಂತಿರುಗಿ ಹೋಗ್ಬಿಡು. ಇಲ್ಲಾಂದ್ರೆ ನಾನು ನಿನ್ನನ್ನು ನೋಡ್ಕೊಂಡ್ ಬಿಡ್ತೀನಿ. ಇಲ್ಲಿ ನೋಡು, ನೀನು ಸುಮ್ಮನೆ ಪರೀಕ್ಷೆ ಮಾಡಿ ನೋಡಬೇಡ. ಇಲ್ಲಿ ಗೋಮಾಳಕ್ಕೆ ಮಾಮ ಬಂದಿದ್ದಾರೆ ಅಂತ ಊಟ ತಗೊಂಡು ಬರ್ತಾ ಇದೀಯ. ಅಲ್ಲಿ ನನ್ನ ಸಲುವಾಗಿ ನನ್ನ ಅಮ್ಮ ಊಟ ತೆಗೆದುಕೊಂಡು ಬಂದಿದ್ರು. ಮತ್ತೆ ಈಗ ಒಂದ್ ಕೆಲಸ ಮಾಡೋಣ. ನಾನು ಮೇಲಿನ ಅಂಗಳಕ್ಕೆ ಹೋಗ್ತೀನಿ, ಮತ್ತೆ ನೀನು ಕೆಳಗಡೆ ಹೋಗು. ಇಲ್ಲ ಬೇಡಪ್ಪ, ನಾನು ಎಲ್ಲೂ ಒಬ್ನೇ ಹೋಗೋದಿಲ್ಲ. ನನ್ನಿಂದ ಏನಾಗುತ್ತೋ ಅದನ್ನ ಮಾಡ್ತೀನಿ. ಅಯ್ಯೋ ಶಿರ್ಷಿ ಅಣ್ಣ, ನಾನು ಇದೀನಿ ಅಲ್ವಾ, ಮತ್ತೆ ನೀನ್ ಯಾಕೆ ಇಷ್ಟೊಂದು ಭಯ ಪಡ್ತೀಯಾ? ಅದೆಲ್ಲ ಮಾತಾಡೋಕ್ ಸುಲಭ ಬಾಳು, ಅದ್ ನಿನಗೆ ಅರ್ಥ ಆಗೋದಿಲ್ಲ. ಸರಿ ಆಯ್ತಪ್ಪ, ನೀನ್ ಹೇಗೆ ಹೇಳ್ತೀಯೋ ಹಾಗೆ. ಮತ್ತೆ ನಾನು ಆ ಕಡೆ ಹೋಗ್ತೀನಿ. ಬಾಳು, ಹೇಗಿದೆಯಪ್ಪ? ನಾನು ಚೆನ್ನಾಗಿದ್ದೀನಿ ಅಮ್ಮ ಅವರೇ. ಏನ್ ನಡೀತಿದೆ? ಏನೂ ಇಲ್ಲ, ಅದೇ ಸ್ವಲ್ಪ ಕೆಲಸ ಕಡೆ ನೋಡ್ತಾ ಇದ್ದೀನಿ. ಮತ್ತೆ ನೀವಿಬ್ರು ಈ ಕಡೆ ಬಂದಿದ್ದು? ಇಲ್ಲ, ಅದೇನು ಅಂತಂದ್ರೆ ಅಯ್ಯೋ, ಸಲುವಾಗಿ ಊಟ ತಗೊಂಡ್ ಬಂದಿದ್ದೀನಿ ಅಪ್ಪ. ಅಯ್ಯೋ ಅಮ್ಮ ಅವರೇ, ನೀವ್ ಯಾಕೆ ತೊಂದರೆ ತಗೊಂಡ್ರಿ? ಇಲ್ಲೇ ಒಲೆ ಹಚ್ಚಿ ಸ್ವಲ್ಪ ರೊಟ್ಟಿ ಪಲ್ಯ ಮಾಡ್ಕೊತಾ ಇದೀವಿ. ಅಯ್ಯೋ, ನಿನ್ ಬಗ್ಗೆ ನನಗ್ ತುಂಬಾ ಚಿಂತೆ ಆಗ್ತಿತ್ತು. ನೀವು ಚಿಂತೆ ಮಾಡಬೇಡಿ. ಅದ್ ಹಾಗಲ್ಲ ಬಾಳು, ಇವತ್ ನಾನು ಇಲ್ಲಿಂದ ಹೋದ್ಮೇಲೆ ನಾನು ಇವ್ರಿಗೆ ಹೇಳ್ತೀನಿ, ಬಾಳುನ ಇಲ್ಲಿ ತುಂಬಾ ದಿನ ಇರೋಕ್ ಬಿಡೋದ್ ಬೇಡ ಅಂತ. ಅಯ್ಯೋ, ಈ ಜಾಗದಲ್ಲಿ ನೀನೊಬ್ನೇ ಇರೋದು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಬಾಳು. ಅಮ್ಮೋರೆ, ಇಲ್ಲಿ ಹಗ್ಲೊತ್ತಲ್ಲಿ ಯಾರೋ ಕಾಣೋದಿಲ್ಲ, ಮತ್ತೆ ಇನ್ನು ರಾತ್ರಿ ಹೇಗೆ ಕಳಿಯೋದು? ನಾನು ಬಾಳುಗ್ ಅದನ್ನೇ ಹೇಳ್ದೆ. 3 ದಿನದ ಹಿಂದೆ ಕಳ್ಳರು ತುಂಬಾ ಓಡಾಡ್ತಿದ್ದಾರೆ ಅಂತ ಹೇಳ್ದೆ. ಮತ್ತೆ ಇಲ್ಲಿಗೆ ಬಂದು ಬೆಳೆನೂ ನೋಡ್ಕೊಂಡು ಹೋಗಿದ್ದಾರೆ. ಬಾಳು, ಹಾಗೇನಾದ್ರೂ ಇದ್ರೆ ಈಗ್ಲೇ ನೀನ್ ನಮ್ ಜೊತೆ ಹಾ ಬಾ. ನೀನ್ ಸ್ವಲ್ಪ ಆಗಿರು. ಅಮ್ಮ ಅವರೇ, ಹಾಗೆ ಎದ್ರುಕೊಂಡು ಕೂತ್ಕೊಂಡ್ರೆ ಆಗುತ್ತಾ? ಅಕಸ್ಮಾತ್ ಅವ್ರು ಬಂದ್ರೆ ಬರ್ಲಿ ಬಿಡಿ, ಅವ್ರು ಬಂದ್ಮೇಲೆ ನಾವು ನೋಡ್ಕೊಳ್ಳೋಣ. ನನಗೂ ಅದನ್ನೇ ಹೇಳ್ತಾನೆ ಇವನು. ಭಯನೇ ಆಗುದಿಲ್ಲ ಇವನಿಗೆ. ಬಾಳು, ಇಲ್ಲಿ ನೋಡು, ನೀನ್ ಸ್ವಲ್ಪ ಹುಷಾರಾಗಿರು. ಹಾ ಸರಿ ಬಾಳು, ಈಗ ನೀನು ಸ್ವಲ್ಪ ಊಟ ಮಾಡು. ಇಲ್ಲಿ ಬರೋದಕ್ಕೆ ಯಾರು ಇರ್ಲಿಲ್ಲ ಅಂತ ನಿನ್ಗೋಸ್ಕರ ನಾನು ಸ್ವತಃ ಊಟ ತಗೊಂಡ್ ಬಂದಿದ್ದೀನಿ. ಅಮ್ಮ ಅವರೇ, ನೀವು ನನ್ನ ಸಲುವಾಗಿ ಇಷ್ಟು ಮಾಡಿದ್ದು ತುಂಬಾ ಆಯ್ತು ನೋಡಿ. ಇವಾಗ ಇಲ್ಲಿದೆಲ್ಲ ಬಿಡಿ, ಊರಲ್ಲಿ ದರೋಡೆಕೋರರು ಬಂದಿದ್ದಾರೆ, ಏನ್ ಮಾಡ್ತೀರಾ? ಅದಕ್ಕೆ ಅಲ್ಲೆಲ್ಲ ಸರಿಯಾಗಿ ನೋಡ್ಕೊಳ್ಳೋಕೆ ಹೇಳಿ.
ಸೇಠ್ಜಿ ಅವರು ತಾಲೂಕಿನಿಂದ ದುಡ್ಡು ತಗೊಂಡ್ಬಂದಿದ್ದಾರೆ. ಮತ್ತೆ ಅದು ಇವತ್ತೇ ದರೋಡೆ ಆದ್ರೂ ಆಗ್ಬೋದು. ಬಾಳು, ಹಾಗೇನು ಆಗೋದು ಬೇಡಪ್ಪ. ಇಲ್ಲ ಅಂದ್ರೆ ನೀನ್ ನಮ್ ಜೊತೆನೆ ಬಂದ್ಬಿಡು. ಈಗಿಂದೀಗ್ಲೇ ನಮ್ ಜೊತೆ ಬಾ ಬಾಳು. ನನ್ನ ತೋಟ ಕಳ್ಸಿದ್ದಾರೆ ಅಲ್ವಾ, ಅದಕ್ಕೆ ನಾನು ಇಲ್ಲಿ ಮೊದಲು ಎಲ್ಲ ಕೆಲಸನ ಮಾಡ್ತೀನಿ, ಆಮೇಲೆ ಆ ಕಡೆ ನೋಡ್ತೀನಿ. ಆಯ್ತು ಬಾಳು, ನಾನು ಬರ್ತೀನಿ. ನೀನು ಊಟ ಮಾಡಪ್ಪ. ನಡಿ. ಚಂದು, ಯಾವ್ದೋ ಯೋಚನೆಯಲ್ಲಿ ಇದೆಯಾ ಅನಿಸ್ತಿದೆ. ಅಮ್ಮ, ನಾನು ನಿನ್ಗೇನು ಅಂತ ಹೇಳಿ? ಅಲ್ಲ, ಏನ್ ಮಾಡಿದ್ರು ನನ್ನ ವ್ಯವಹಾರದಲ್ಲಿ ಲೆಕ್ಕನೇ ಸರಿ ಹೋಗ್ತಾ ಇಲ್ಲ. ನಾನ್ ಎಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ, ಆದ್ರೆ ಒಂದು ವಿಷಯನೂ ನಾನು ಅನ್ಕೊಂಡ ಹಾಗೆ ನಡೀತಾ ಇಲ್ಲ. ಯಾವುದ್ರಲ್ಲಿ ನೋಡಿದ್ರು ಬರೀ ನಷ್ಟ ನಷ್ಟ ನಷ್ಟನೇ ಆಗ್ತಾ ಇದೆ. ಆ ಬಾಳು ಶಾಪ ಕೊಟ್ಟಿದ್ದಲ್ಲ, ಅದಕ್ಕೆ ಹೀಗಾಗ್ತಿರೋದು. ನನಗಿದೆಲ್ಲ ಚೆನ್ನಾಗ್ ಗೊತ್ತಾಗತ್ತೆ. ನೀನು ನೋಡಿದ್ರೆ ಆ ತರದ ಹುಡ್ಗನ್ನೇ ನಮ್ಮನೆ ಮತ್ತೆ ಕರ್ಕೊಂಬಂದು ಇಟ್ಕೊಂಡಿದ್ಯಾ. ಅದೇ ಯಾಕೆಂದ್ ನನಗೆ ಗೊತ್ತಾಗ್ತಿಲ್ಲ. ಇಲ್ಲ ಅಮ್ಮ, ಅದೆಲ್ಲ ಹಾಗಲ್ಲ. ಅದ್ ಹಾಗೆ ಇರೋದು. ಅದಕ್ಕೆ ನಾನು ಅವನನ್ನ ತೋಟಕ್ಕೆ ಕಳ್ಸಿರೋದು. ಮತ್ತೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಅಲ್ಲಿಂದಾನೆ ಅವನನ್ನ ಅವನ ಮನೆಗೆ ವಾಪಸ್ ಕಳಿಸ್ಬಿಡು. ನಮ್ ತಲೆ ಬಿಸಿ ಸ್ವಲ್ಪ ಕಡಿಮೆ ಆಗತ್ತೆ. ಇಲ್ಲಮ್ಮ, ಅದು ಸರಿ ಕಾಣಿಸೋದಿಲ್ಲ ಅನ್ಸತ್ತೆ. ಮತ್ತೆ ನಾನು ಎಷ್ಟು ಸರಿ ಹೇಳಿದ್ದೀನಿ, ಆ ಬಾಳು ಸಾಮಾನ್ಯ ಹುಡುಗ ಅಲ್ಲ ಅಂತ. ಹಾಗಂತ ನಾವು ಸಹಿಸ್ಕೋಬೇಕಾ? ನೀನೇ ಹೇಳು. ಅದಕ್ಕೆ ನಾನು ಅವನಿಗೆ ಬೈತಾ ಇರೋದು ಯಾವಾಗ್ಲೂ. ಅವನ್ ನಮಗ್ ಶಾಪ ಕೊಟ್ಟಿದ್ದ ಅಲ್ವಾ, ಮತ್ತ್ಯಾಕೆ ನಮ್ಮನೆಗೆ ವಾಪಸ್ ಬಂದಿರೋದು ಅವನು? ಬಂದ್ಯಾ? ಆ ಬಾಳುಗ್ ಹೋಗಿ ಊಟ ಕೊಟ್ಟು ಬಂದ್ಯಾ? ಹೌದು. ಗೋದೆ, ಇಲ್ಲಿ ಮನೆ ಕೆಲಸ ಎಲ್ಲ ಬಿಟ್ಟು ಎಲ್ಲಿಗೆ ತಿರ್ಗಕ್ ಹೋಗಿದ್ದೆ? ಈಗ ಕೆಲಸ ಎಲ್ಲ ಯಾರು ಮಾಡೋದು? ಮಾಡ್ತೀನಿ ಅಮ್ಮವ್ರೆ ನಾನೀಗ. ಅಮ್ಮ, ಅದೇನು ಅಂದ್ರೆ... ಚಂದು, ನೀನ್ ಸುಮ್ನೆ ಇರೋ. ನೀನ್ ಏನ್ ಹೇಳ್ತೀಯ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ರೀ, ನನಗ್ ಬೇರೆ ಏನೋ ಚಿಂತೆ ಆಗ್ತಿದೆ. ಏನದು? ರೀ, ಬಾಳು ಅಲ್ಲಿ ತೋಟದಲ್ಲಿ ಒಬ್ನೇ ಇದ್ದಾನೆ. ಅವನ್ ಜೊತೆ ಒಂದೇ ಬಿನ್ಗೆ ಇದೆ ರೀ. ಅಷ್ಟು ದೊಡ್ಡ ತೋಟನ ಅಷ್ಟು ಚಿಕ್ಕ ಹುಡುಗ ಹೇಗ್ ನೋಡ್ಕೋತಾನೆ ರೀ? ಸರಳ, ವಿಷಯನ ಬಿಡು ಈಗ. ಬಾಳು ತೋಟದಲ್ಲಿರ್ಬೇಕು ಅನ್ನೋದು ಅಮ್ಮನ ಇಚ್ಛೆ ಅಲ್ವಾ? ಅವನು ಅಲ್ಲೇ. ಈ ನಡುವೆ ತೋಟದಲ್ಲಿ ಕಳ್ತನ ಮತ್ತೆ ಪ್ರಾಣಿಗಳನ್ನ ಹೊಡೆಯೋದು ನಡೀತಾ ಇದೆ. ಮತ್ತೆ ಬಾಳು ಅಲ್ಲಿದ್ದ ಅಂದ್ರೆ ತೋಟನಾದ್ರೂ ರಕ್ಷಣೆ ಮಾಡ್ದಾಗತ್ತೆ ಬಿಡು. ಮತ್ತೆ ನಿಜ ಹೇಳ್ಬೇಕು ಅಂದ್ರೆ ಸರಳ, ನನ್ ತಲೆಯಲ್ಲಿ ಸಾಕಷ್ಟು ಚಿಂತೆಗಳು ತುಂಬಿಕೊಂಡಿದಾವೆ. ಮತ್ತೀಗ ನೀನೇ ಹೇಳು, ನಾನ್ ಇದನ್ ನೋಡ್ಲಾ ಅಥವಾ ಅದನ್ ನೋಡ್ಲಾ? ರೀ, ನನಗಿರೋ ಚಿಂತೆ ಅದ್ರ ಬಗ್ಗೆ ಅಲ್ಲ ರೀ. ನನಗೇನ್ ಅನಿಸ್ತಿದೆ ಅಂದ್ರೆ, ಅಲ್ಲಿ ತೋಟದಲ್ಲಿ ಬಾಳು ಒಬ್ನೇ ಇದ್ದಾನೆ. ಕಳ್ಳರು, ದರೋಡೆಕೋರರು ಅವನಿಗೇನಾದ್ರೂ ತೊಂದರೆ ಮಾಡಿದ್ರೆ ಅವ್ರ ಮನೆಯವ್ರಿಗೆ ನಾವ್ ಏನ್ ಉತ್ತರ ಕೊಡೋದು ಹೇಳಿ? ಅಮ್ಮ, ಸರಳ ಹೇಳ್ತಾ ಇರೋ ಮಾತು ಸರಿಯಾಗೇ ಇದೆ. ನಮ್ಮನೆ ದರೋಡೆ ಆಗುತ್ತೆ ಅಂತ ಪತ್ರ ಸಹ ಬಂದಿದೆ ನಮ್ಗೆ. ಮತ್ತೆ ಅಲ್ಲಿ ತೋಟದಲ್ಲಿ ಅವ್ರು ನಷ್ಟ ಮಾಡ್ತಾ ಇದ್ದಾರೆ. ರೀ, ನಾವೆಲ್ಲ ಗೊತ್ತಿದ್ದು ಕೂಡ ಅದ್ ಹೇಗ್ ಸುಮ್ನೆ ಕುತ್ಕೊಳ್ಳೋದು ಹೇಳಿ? ಅದ್ ಹಾಗಲ್ಲ ಸರಳ, ನಾವ್ ಏನ್ ಮಾಡ್ಬೇಕು ಅದನ್ನ ನಾಳೆ ನೋಡೋಣ. ಸದ್ಯಕ್ಕೆ ಆ ವಿಷಯನ ಇಲ್ಲಿಗೆ ಬಿಡು.